ಹಾಯ್, ನಾವು ಇವತ್ತು ಸೌತ್ ಗೋವಾದಲ್ಲಿರುವಂಥದ್ದು ನಾರ್ತ್ ಗೋವಾಕ್ಕೆ ಹೋಗಿ ಅಲ್ಲಿ ಪೋಂಡಾದಲ್ಲಿ ಒಂದಷ್ಟು ಟೆಂಪಲ್ಗಳನ್ನು ತೋರಿಸುವಂಥದ್ದು ಇವತ್ತಿನ ವಿಶೇಷ. ಸೊ ಗೋವಾಕ್ಕೆ ಬಂದರೆ ಬೀಚ್ಗೆ ಹೋಗ್ಬೇಕು ಅನ್ನುವಂಥದ್ದು. ಆದರೆ ಇಲ್ಲಿ ಸಣ್ಣ ಹೊಸ ಪ್ರಯತ್ನ ಏನಪ್ಪ ಗೋವಾದಲ್ಲಿ ಟೆಂಪಲ್ಗಳು ಕೂಡ ಇವೆ ಅನ್ನುವಂಥದ್ದು. ಸಣ್ಣದಾಗಿ ಚಿಕ್ಕದಾಗಿ ಏನು ಸಾಧ್ಯವೋ ಎಲ್ಲವನ್ನು ತೋರಿಸೋ ಪ್ರಯತ್ನ ಮಾಡ್ತೀನಿ, ಬನ್ನಿ. ಗೋವಾದ ಪೋಂಡಾದಲ್ಲಿ ಇರುವಂಥ ದೇವಸ್ಥಾನ ಶಾಂತದುರ್ಗಾ ದೇವಸ್ಥಾನ. ಆ ದೇವಸ್ಥಾನಕ್ಕೆ ಬಂದಿರುವಂಥದ್ದು. ಇದರ ವಿಶೇಷ ಏನು, ಸಾಧ್ಯ ಒಳಗೆ ಹೋಗಿ ಶೂಟ್ ಮಾಡೋಕ್ಕೆ ಸಾಧ್ಯ ಆದರೆ ನಾನು ಹೇಳ್ತೀನಿ, ಬನ್ನಿ. ಇದು ಪೋಂಡಾದ ಶಾಂತದುರ್ಗಾ ದೇವಸ್ಥಾನದ ಬಾಗಿಲು. ಸೊ ಫ್ಯಾಮಿಲಿ ಜೊತೆಗೆ ಇಲ್ಲಿ ಬಂದಿರುವಂಥದ್ದು. ಸೊ ಒಳಗಡೆ ಯಾವ ಥರ ಇರುತ್ತೆ ಏನು ಎಲ್ಲವನ್ನೂ ತೋರಿಸುವಂಥ ಒಂದು ಸಣ್ಣ ಪ್ರಯತ್ನ ಮಾಡ್ತೀನಿ ನಾನು. ಹೊರಗಡೆ ನೋಡಿ, ಇದು ಪೋಂಡಾದ ಶಾಂತದುರ್ಗಾ ದೇವಸ್ಥಾನ. ಸೊ ಬೀಚ್ಗಳನ್ನು ನೋಡಿದಂಥ ಜನ ಇಲ್ಲೂ ಬರ್ಬೋದು ಅಥವಾ ಇಲ್ಲಿ ಬಂದು ಬೀಚ್ಗೆ ಹೋಗ್ಬೋದು, ಯಾಕಂದರೆ ಇದು ಗೋವಾ ಅಂದರೆ ಬೀಚೇ. ಸೊ ನಾವು ಈ ಒಂದು ಮೊನೊಟೈಸ್ ಏನೈತಿ ಅದನ್ನು ಬ್ರೇಕ್ ಮಾಡುವಂಥ ಸಣ್ಣ ಪ್ರಯತ್ನ ಮಾಡ್ತೀವಿ. ದೇವಸ್ಥಾನಕ್ಕೆ ಬಂದಿರುವಂಥದ್ದು, ಬೀಚಿಗೆ ಹೋಗ್ತೀವಿ. ಅದಕ್ಕೆ ಮುಂಚೆ ಈ ಒಂದು ದೇವಸ್ಥಾನ ನೋಡಿ ಮುಂದೆ ಹೋಗ್ತೀವಿ. ಗೋವಾ ಅಂದರೆ ಕ್ಯಾಪ್ ಅಂದರೆ ಗೋವಾ. ಸೊ ಇಲ್ಲಿ ಶಾಂತದುರ್ಗ ದೇವಸ್ಥಾನದ ಹೊರಗಡೆ ಭಾಗ ಏನಿದೆ, ಇಲ್ಲೂ ಕೂಡ ಏನಪ್ಪ ಅಂದ್ರೆ ಅಂಗಡಿಗಳಿದೆ, ಹೂವಿನ ಅಂಗಡಿಗಳಿದೆ. ಮುಖ್ಯ ದ್ವಾರ, ಶಾಂತದುರ್ಗ ದೇವಿಯ ಮುಖ್ಯ ದ್ವಾರ ನೋಡ್ಬೋದು ನೀವು. ಶಾಂತದುರ್ಗಾ ದೇವಿಯ ದೇವಸ್ಥಾನದ ಆವರಣದಲ್ಲಿ ಒಂದು ಪುಷ್ಕರಣಿ ನೋಡ್ಬೋದು. ಶಾಂತದುರ್ಗಾ ದೇವಿಯ ಒಳಗಿನ ಆವರಣ. ಶಾಂತದುರ್ಗಾ ದೇವಿಯ ದೇವಸ್ಥಾನದ ಒಳಗಡೆ ಹೋಗಲಿಕ್ಕೆ ಡ್ರೆಸ್ ಕೊಡಿ ನೋಟಿಸ್. ಶಾಂತದೇವಿ ದುರ್ಗಾ ಟೆಂಪಲ್ನಲ್ಲಿ ಒಳಗಡೆ ವಿಡಿಯೋ ಮಾಡಲಿಕ್ಕೆ ಹಾಗೆಯೇ ಫೋಟೋ ತೆಗಿಲಿಕ್ಕೆ ನಿರ್ಬಂಧನೆ ಇರುವಂಥದ್ದು. ಹಾಗೆಯೇ ಇಲ್ಲಿ ಸೋಷಿಯಲ್ ಡಿಸ್ಟೆನ್ಸ್, ಮಾಸ್ಕ್ ಎಲ್ಲವೂ ಮೇಂಟೈನ್ ಮಾಡ್ತಿರುವಂಥದ್ದು ವಿಶೇಷ. ಹಾಗೆಯೇ ಈ ಒಂದು ದೇವಸ್ಥಾನದ ಒಂದು ವಿಶೇಷ ಒಂದಷ್ಟು ಗೊತ್ತಾಯಿತು, ಅದೇ ನೀವೇನು ನೋಡಿದ್ರಿ ವಿಡಿಯೋದಲ್ಲಿ. ಅಷ್ಟು ಬಿಟ್ಟರೆ ಮತ್ತಷ್ಟು ಬೇರೆ ಬೇರೆ ವಿಚಾರಗಳನ್ನು ತಿಳ್ಕೊಂಡು ಹೇಳುವಂಥ ಪ್ರಯತ್ನ ಮಾಡ್ತೀನಿ. ಸೊ ಈಗ ಇಷ್ಟು, ಬನ್ನಿ ಬೇರೆ ಕಡೆ ಹೋಗೋಣ. ಗೋವಾದ ಮಂಗೇಶ್ ಟೆಂಪಲ್ ಬಂದಿರುವಂಥದ್ದು. ಮಂಗೇಶ್ ಟೆಂಪಲ್ನಲ್ಲಿ ಏನಿರುತ್ತೆ, ಹೇಗೆಲ್ಲ ಇರುತ್ತೆ, ಜಸ್ಟ್ ತೋರಿಸುವಂಥ ಪ್ರಯತ್ನ ಮಾಡ್ತೀನಿ ಬನ್ನಿ.
ಗೋವಾದ ಮಂಗೇಶ್ ಟೆಂಪಲ್. ಗೋವಾದ ಮಂಗೇಶ್ ಟೆಂಪಲ್ ಇದು. ಸೊ ಒಳಗಡೆ ರಿಸ್ಟ್ರಿಕ್ಷನ್ ಇದೆ, ಆವರಣದಲ್ಲಿ ಆರಾಮ್ಸೆ ಓಡಾಡ್ಬೋದು ಅನ್ನುವಂಥದ್ದು. ಸೊ ಆವರಣದ ಒಂದಷ್ಟು ಚಿತ್ರಣ ನಿಮಗೆ ಕಟ್ಟಿಕೊಡುವಂಥ ಪ್ರಯತ್ನ ನಂದು. ನೋಡಿ, ಗೋವಾಕ್ಕೆ ಬಂದರೆ ಇಲ್ಲಿ ಬಂದು ಭೇಟಿ ಕೊಡ್ಬೋದೇನೋ. ಗೋವಾದ ಮಂಗೇಶ್ ಟೆಂಪಲ್ನ ಒಂದು ಆವರಣ ನೋಡ್ತಿರ್ಬೋದು. ಒಂದು ಸಣ್ಣ ತಪ್ಪು ಮಾಹಿತಿ, ಇದು ಮಂಗೇಶ್ ಟೆಂಪಲ್ ಅಲ್ಲ, ಮಹಾಲಸ ಟೆಂಪಲ್. ಸೊ ಮಹಾಲಸ ಟೆಂಪಲ್ನಲ್ಲಿ ಕೂಡ ಒಂದು ರೆಸ್ಟ್ರಿಕ್ಷನ್ ಇರುವಂಥದ್ದು. ಇಲ್ಲಿ ಕೂಡ ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಿರುವಂಥದ್ದು. ಸೊ ಮುಂದಿನ ಟೆಂಪಲ್ ಯಾವುದು ಹೇಳ್ತೀನಿ, ಜಸ್ಟ್ ವೇಟ್.